हूं शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಕರ್ನಾಟಕ ರಾಜ್ಯದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಎಚ್.ಎಸ್. ಮೋಹನ್ ನಾಗದಾಸ್ ಮೋಹನ್ ಅವರ ಈ ಜಾತಿ ಗಣತಿಯನ್ನು ದಿನಾಂಕ 5/5/2025 ರಾಜ್ಯದ ಎಲ್ಲ ಜನಸಂಖ್ಯೆಯ ಆಧಾರವನ್ನು ಮಾಡಲಿಕ್ಕೆ 54 ಮಾನದಂಡಗಳನ್ನು ಇಟ್ಟುಕೊಂಡು ಕರ್ನಾಟಕ ಸರ್ಕಾರ ಈಗಾಗಲೇ ಅದರ ಬಗ್ಗೆ ಅಧಿಕೃತ ಚಾಲನೆಯನ್ನು ನೀಡಿದ್ದಾರೆ. ಸುಮಾರು ವರ್ಷಗಳಿಂದ ಈ ದೇಶದ ಸಂವಿಧಾನ ಅಡಿಯಲ್ಲಿ ಆ ರಾಜ್ಯದ ಜಾತಿಯ ಜನಸಂಖ್ಯೆ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಒಂದು ಮಹತ್ತರವಾದ ಆಯೋಗವನ್ನು ರಚನೆ ಮಾಡಿ ಆ ಆಯೋಗದಲ್ಲಿ ಯಾವ್ಯಾವ ಜನಸಂಖ್ಯೆಗೆ ಎಷ್ಟೆಷ್ಟು ಪಾಲು ಸಲ್ಲಬೇಕು ಅನ್ನುವಂಥ ವಿಚಾರದಲ್ಲಿ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯನ್ನು ಸಿದ್ಧಪಡಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ. ಅದರನ್ವಯ ಸುಮಾರು 2019-20 ನಡೆಯಬೇಕಾಗಿದ್ದಂಥ ಜನಗಣತಿ, ಜಾತಿಗಣತಿ ಕೋವಿಡ್ ಬಂದ ಸಂದರ್ಭದಲ್ಲಿ ಅದು ತಟಸ್ಥವಾಗಿತ್ತು. ಪುನಃ ಈಗ ಮತ್ತೆ ಅದಕ್ಕೆ ಚಾಲನೆಯನ್ನು ಕೊಟ್ಟು ಪ್ರತಿಯೊಬ್ಬ ನಾಗರಿಕನೂ ಸಂವಿಧಾನಬದ್ಧ ಅವರ ಹಕ್ಕುಗಳನ್ನು ಪಡೆಯಲಿಕ್ಕೆ ಈ ಒಳ ಮೀಸಲಾತಿ ಆಯೋಗದ ಬಗ್ಗೆ ಒಂದು ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗ್ತದೆ. ಪರಿಶಿಷ್ಟ ಜಾತಿಯಲ್ಲಿ ಸುಮಾರು 101 ಜಾತಿಗಳು ಅಧಿಕೃತವಾಗಿರುವಂಥ ಸಂದರ್ಭದಲ್ಲಿ ಆ ಜಾತಿಯ ಕಾಲಮ್ದಲ್ಲಿ ಎಲ್ಲ ಬಾಂಧವರು 101 ಜಾತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಮಾಜದ ಪರಿಶಿಷ್ಟ ಜಾತಿಗೆ ಸೇರಿದಂಥ ಎಲ್ಲ ವರ್ಗದ ಜನರು ತಮ್ಮ ತಮ್ಮ ಜಾತಿಯ ಕಾಲಮ್ನಲ್ಲಿ ಸಂಬಂಧಪಟ್ಟಂಥ, ಈಗ ಉದಾಹರಣೆಗಾಗಿ ಹೊಲೆಯ, ಮಾದಿಗ, ಲಂಬಾಣಿ, ಕೊರಮ, ಕೊರಚ, ಬೋವಿ ಇಂಥ ಎಲ್ಲ ಮುಖ್ಯ ಅದರ ಅಡಿಯಲ್ಲಿ ಬರ್ತಕ್ಕಂಥ ಉಪಜಾತಿಗಳನ್ನು ಕೂಡ ಈ ಜಾತಿಯ ಕಾಲಮ್ ಆಧಾರದಲ್ಲಿ ಸೇರಿಸಬೇಕಾಗ್ತದೆ. ಏನು ಮಹತ್ತರವಾದ ಒಂದು ಯೋಜನೆಯನ್ನು ಸರ್ಕಾರ ಅತಿ ಮುತುವರ್ಜಿ ವಹಿಸಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳನ್ನು ನೇಮಿಸಿ ಪ್ರತಿ ಮನೆಗೆ ಹೋಗಿ ಅವರ ಅಂಕಿ ಅಂಶಗಳನ್ನು ದಾಖಲೀಕರಣ ಮಾಡಬೇಕಾದಂಥ ಜವಾಬ್ದಾರಿ ಸರ್ಕಾರದ ಮೇಲಿರೋದರಿಂದ ಇವತ್ತು ಎಲ್ಲ ಬಂಧುಗಳು ಏನು ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ದೊರೆಯಬೇಕು, ಮೀಸಲಾತಿಯಿಂದ ಆರ್ಥಿಕ, ಸಾಮಾಜಿಕ ಮತ್ತು ಸ್ಥಾನಮಾನಗಳನ್ನು ಪಡೀಲಿಕ್ಕೆ ಒಂದು ವೇದಿಕೆ ಆಗ್ತಾಯಿದೆ. ಆ ವೇದಿಕೆಯ ಅಡಿಯಲ್ಲಿ ಬರಬೇಕಾದ್ರೆ ಅವರು ಎಲ್ಲ ತಮ್ಮ ಸಂಪೂರ್ಣ ಮಾಹಿತಿಯನ್ನು ಒದಗಿಸಬೇಕಾಗ್ತದೆ. ಇದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿರೋದು ಮತ್ತು ಆ ಜನಸಂಖ್ಯೆಯ ಒಂದು ನಿರ್ದಿಷ್ಟ ಅಂಕಿಅಂಶಗಳನ್ನು ಸರ್ಕಾರಕ್ಕೆ ಯೋಜನೆಗಳನ್ನು ಜಾರಿ ತರಲಿಕ್ಕೆ ಇದು ಮಹತ್ವಪೂರ್ಣವಾದ ಯೋಜನೆಯಾಗಿದೆ. ಈ ಯೋಜನೆಯ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಬಾಂಧವರುಗಳು ತಮ್ಮ ತಮ್ಮ ಮನೆಗಳಿಗೆ ಗ್ರಾಮೀಣ ಮಟ್ಟದಲ್ಲಿ, ನಗರ ಮಟ್ಟದಲ್ಲಿ ಮತ್ತು ಎಲ್ಲಿ ಬೇರೆ ಬೇರೆ ಕಡೆ ವಾಸಿಸ್ತಾ ಇರತಕ್ಕಂಥ ಸ್ಥಳಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದಾಗ ಸಂಪೂರ್ಣ ಮಾಹಿತಿಯನ್ನು ಯಾವುದೇ ಮುಚ್ಚು ಮರೆ ಇಲ್ಲದೆ ಒದಗಿಸಬೇಕಾದಂಥ ಆದ್ಯ ಕರ್ತವ್ಯ ಈ ಜನರುಗಳ ಮೇಲಿದೆ. ಆ ಜನರುಗಳು ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಸಹಕರಿಸಿ ತಮ್ಮ ದಾಖಲಾತಿಗಳನ್ನು, ಅವರು ಹುಟ್ಟು ಮತ್ತು ಅವರ ಜಾತಿ, ಅವರ ಈಗ ಈ ಕಾಲಮ್ನಲ್ಲಿ ಧರ್ಮ ಅನ್ನುವಂಥದ್ದು ಜಾತಿ ಸೇರಿಸಿಲ್ಲ. ಈಗ ಇರುವಂಥದ್ದು ಕೇವಲ ಜಾತಿ ಕಾಲಮ್ದಲ್ಲಿ ಅವರ ಅಧಿಕೃತ ಮಾಹಿತಿಯನ್ನು ಒದಗಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು, ದಲಿತ ಪ್ರಗತಿಪರ ಚಿಂತಕರು ಮತ್ತು ಸಾಮಾಜಿಕ ನ್ಯಾಯಗೊಳ್ಳುವಂಥ ಎಲ್ಲ ಮನಸ್ಸುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಅವರಿಗೆ ಒಂದು ವೇದಿಕೆಯನ್ನು ಸಲ್ಲಿಸಿ ಆ ವೇದಿಕೆಯ ಆ ಪ್ರಶ್ನಾವಳಿಯಲ್ಲಿ ಸುಮಾರು 54 ಮಾನದಂಡಗಳು ಏನಿದ್ದಾವೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ಲಿಖಿತವಾದ ಹೇಳಿಕೆಯನ್ನು ಪಡೀತಾ ಇದ್ದಾರೆ. ಆ
ಪಡೆಯುವಂಥ ಸಂದರ್ಭದಲ್ಲಿ ಅವರು ಅದನ್ನು ಒದಗಿಸಬೇಕಾದಂಥದ್ದು ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲ ದಲಿತ ಸಂಘ ಸಮಿತಿಯ ಎಲ್ಲ ಬಂಧುಗಳು, ಸ್ನೇಹಿತರು, ಕಾರ್ಯಕರ್ತರು ಮತ್ತು ಅನೇಕ ಹಿರಿಯರನ್ನು ಒಳಗೊಂಡಂಥ ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಮಾಹಿತಿಯನ್ನು ಒದಗಿಸಲು ನಾನು ಈ ಮುಖಾಂತರ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ಅದಕ್ಕೆ ನ್ಯಾಯ ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅಭಿಷೇಕ್ ರಾಮಪ್ಪ ಚಕ್ರವರ್ತಿ, ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರರು, ಬಿಜಾಪುರ.